ಹಾಯ್ ಗಾಯ್ಸ್, ನಾವಿವತ್ತು ಎಲ್ಲಿಗೆ ಹೋಗ್ತಿದೀವ? ಟಾಮ್ ಬ್ರಿಡ್ಜ್ಗೆ ಹೋಗ್ತಾ ಇದೀವಿ. 3 ಗಂಟೆಗೆ ಹಂಗೆ ಲೈವ್ ಬರ್ತೀವಿ ಅಂತ ಹೇಳಿದೀವಿ, 3:45ಗೆ. ಸೊ ಲೈವ್ ಪಕ್ಕ ಹೋಗೋಣ ಇವತ್ತು ಯೂಟ್ಯೂಬ್ಗೆ ಅನ್ಕೊಂಡಿದ್ದೀವಿ. ಇದು ವ್ಲಾಗ್ ಮಾಡ್ತಾ ಇರೋದು ಇವಳು ಲೈವ್ ಬಗ್ಗೆ ಹೇಳ್ತಾವಳೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರೋದು ಅವಳು ಇವತ್ತು ಬರ್ತೀನಿ ಅಂತ ಹಾಕಿದ್ಲು. ಟಾಮ್ ಬ್ರಿಡ್ಜ್ಗೆ ಹೋಗಿ ಸ್ವಲ್ಪ ವ್ಯೂ ನೋಡ್ಕೊಂಡು ಅಲ್ಲೊಂದೆರಡು ರೀಲ್ಸ್ ಮಾಡ್ಕೊಂಡು ಇವಳದು ಫೋಟೋ ಶೂಟ್ ಮಾಡ್ಕೊಂಡು ನಾನು ಎಲ್ಲ ಕಡೆ ಹೋಗೋದೇ ಬರೀ ಫೋಟೋ ತೆಕ್ಕೋಬೇಕು ಅಂತ. ಇವಾಗ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಮಾಡಿ ಹೊರಡ್ತೀವಿ. ಒಂದಿನ ರಜಾ ಹಾಕೊಂಡು ವೇಸ್ಟ್ ಮಾಡ್ತಾ ಇದೀವಿ ಟೈಮ್ ನಾವು. ನೋಡಿ ಗಾಯ್ಸ್, ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಎಷ್ಟು ಚಂದ ವಿಡಿಯೋ ಮಾಡ್ತಿದೀನಿ ಇವತ್ತು. ಬೆಳ್ಳು ಕಾಣಿಸ್ತಿದ್ದೀನಲ್ಲ ಗೈಸ್, ಪ್ರೀವಿಯಸ್ ವ್ಲಾಗ್ ಅಲ್ಲಿ ನೋಡಿರ್ತೀರಾ ನನ್ನ ಮಸಾಜ್ ಮಾಡ್ಕೊಟ್ಟವಳೆ. ಅದಕ್ಕೆ ಬೆಳ್ಳು ಕಾಣಿಸ್ತಿರೋದೇನೋ. ಹೆಲ್ಮೆಟ್ ಅಲ್ಲೂ ಬೆಳ್ಳು ಕಾಣಿಸ್ತಿದ್ದೀನಿ, ಅವಳಷ್ಟೇ ಕಲರ್ ಕಾಣಿಸ್ತೀನಿ, ಚೂರ್ ಲೈಟ್ ಆಗಿ ಕಪ್ಪು ಕಾಣಿಸ್ತಿದ್ದೀನಿ ಗೈಸ್. ಅದಕ್ಕೆ ವೀಕ್ಲಿ ಟ್ವೈಸ್ ಮಾಡ್ಕೊಡ್ತೀನಿ. ಒಂದ್ಸತಿ ಮಾಡೋದಕ್ಕೆ 500 ರೂಪೀಸ್ ಚಾರ್ಜ್. ಹೋದ್ಸರಿ 20 ರೂಪಾಯಿ ಗೋಲ್ಗಪ್ಪಗೆ ಗೈಸ್ ಚಾರ್ಜ್ 20 ರೂಪಾಯಿ ಗೋಲ್ಗಪ್ಪ. ಕೇಳಿ ಅವ್ನ ಮಕ್ಕಕ್ಕೆ ಕೊಡ್ಸೋಣ ಅಂತ. ಕೊಡ್ಸಿದ್ಯಾ? ಮನಸ್ ಮುಟ್ಕೊಂಡು ಹೇಳು ಕೊಡ್ಸಿದೀನಿ ಅಂತ. ಕೊಡ್ಸೋಣ. ಯಾವಾಗ ಕೊಡಿಸ್ತೀಯಾ? ನೆಕ್ಸ್ಟ್ ಟೈಮ್ ಅಂತೆ. ಇವತ್ತು ನಾನು RX ಹೋಗ್ತಿಲ್ಲ, ಇವತ್ತು ಎಲೆಕ್ಟ್ರಿಕ್ ಸ್ಕೂಟಿಲೇ ಹೋಗ್ತಾ ಇರೋದು. ಯಾಕಂದ್ರೆ ಇವತ್ತು ಎಲೆಕ್ಟ್ರಿಕ್ ಸ್ಕೂಟಿಲಿ ಚಾರ್ಜ್ ಇತ್ತು, ಅದ್ರ ಜೊತೆ ಹಾಸನಿಂದ ಬರೀ 12 ಕಿಲೋಮೀಟರ್ಸ್ ಅಷ್ಟೇ ಟಾಮ್ ಬ್ರಿಡ್ಜ್. ಸುಮ್ಮನೆ RX ಪೆಟ್ರೋಲ್ ಹಾಕ್ಸೋದು. ಹೌದು, 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಎಲೆಕ್ಟ್ರಿಕ್ ಗಾಡಿಲಿ ಹೋಗ್ಬಿಟ್ಟು ಬರ್ಬೋದು ಆರಾಮಾಗಿ. ಕೈ ನೋವು ಬಂತಂತೆ. ಸೊ ಗೈಸ್ ಬನ್ನಿ, ನೆಕ್ಸ್ಟ್ ಹೋಯ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ. ಬನ್ನಿ ತೋರಿಸ್ತೀನಿ ಟಾಮ್ ಬ್ರಿಡ್ಜ್ನ. ಗಾಯ್ಸ್ ಹತ್ತತ್ರ ಟಾಮ್ ಬ್ರಿಡ್ಜ್ ಹತ್ತತ್ರನೇ ಬಂದ್ವಿ. ಅಲ್ಲೇ ಇದೆ ನೋಡಿ ಟಾಮ್ ಬ್ರಿಡ್ಜ್. ಗಾಯ್ಸ್ ನಂದಿನ ರೋಡು. ಮಾತಾಡೋ. ನಿನ್ನ ಅಕ್ಕನಂತ ಅಂತವನೇ. ಎಂತನೋ ಬೈತಾನೆ ಇರ್ತಾನೆ ನನಗೆ. ಜೀವನ ಪೂರ್ತಿ ಬೈದೇ ಅದ್ರಲ್ಲೇ ಒಂದು ಜೀವನ ಕಳೆದೋಯ್ತು. ಗಾಯ್ಸ್ ಎಷ್ಟು ಚಂದಾಗಿ ಜೋಳ ಬೆಳೀತಿದ್ದಾರೆ ನೋಡಿ. ಕೆಳಗಡೆ ಹೋಗಿ ಏನು ಮಾಡೋಕ್ಕೆ? ಅಲ್ಲಿ ಕೆಳಗಡೆ ಜೋಳ ಹಾಕಿದ್ದಾರೆ, ವಿಡಿಯೋ ಮಾಡೋಕ್ಕಾಗಲ್ಲ, ಮೇಲೆ ಫೋಟೋ ತೆಗೋಬೇಕು. ಗಾಯ್ಸ್ ವಿ ಆರ್ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳ್ಕೊಳಕ್ಕೆ ಎಷ್ಟು ಖುಷಿ ಆಗುತ್ತೆ. ಆಯ್ತಾ, ಮಾತಾಡೋ. ಬೇಜಾರು ಮಾಡ್ಕೋತಾರೆ ಎಲ್ಲ. ಗೈಸ್ ಬಂದ್ವಿ ಫೈನಲಿ. ದಿಸ್ ಇಸ್ ದ ಟಾಮ್ ಬ್ರಿಡ್ಜ್. ಗೈಸ್ ಫೈನಲಿ ಟಾಮ್ ಬ್ರಿಡ್ಜಿಗೆ ಬಂದ್ವಿ. ಸೊ ಗೈಸ್ ಬನ್ನಿ, ಅಲ್ಲಿ ಕೆಳಗಡೆ ಹೋಗಕ್ಕೆ ಚೆನ್ನಾಗಿರ್ತೈತಿ. ಇವಾಗ ಇಲ್ಲೆಲ್ಲ ಜೋಳ ಹಾಕ್ಬಿಟ್ಟವ್ರೆ. ಕೆಳಗೆ ಹೋಗ್ಬೋದಾ? ಗೊತ್ತಿಲ್ಲ, ನೋಡೋದವ. ಫಸ್ಟ್ ಅಲ್ಲಿವರೆಗೆ ನಡ್ಕೊಂಡು ಹೋಗ್ಬಿಟ್ವರೆ. ಹೆಲ್ಮೆಟ್ ಇಲ್ಲೇ ಇಟ್ಬಿಟ್ಟು ಹೋಗೋಣ. ಎಲ್ಲರೂ ಇಟ್ಟು ಹೋಗಿದಾರಲ್ಲ. ದೆಂಕೊಂಡು ಹೋದ್ರೆ ಹೋಯ್ತಾರೆ. ಇದೆ ಟಾಮ್ ಬ್ರಿಡ್ಜ್ ವ್ಯೂ. ಗೈಸ್ ಇದು ನೋಡಕ್ಕೆ ಇಲ್ಲಿವರೆಗೆ ಬರ್ಬೇಕಿತ್ತಾ? ಗೈಸ್ ಎಂತ ಪ್ರೇಮಿಗಳು ನೋಡಿ, ಎಲ್ಲೇನೋ ಬರ್ದೋಗೋರು ಇಲ್ಲೆಲ್ಲ. ಗುಂಡು ಹರ್ಷು ಅಂತ ನೋಡಿ ಗೈಸ್, ಪ್ರೇಮಿಗಳು. ಫೋಟೋ ತೆಕ್ಕೊಳಕ್ ಸಗದಾಗೈತೆ ಗೈಸ್. ಆದ್ರೆ ಇದು ಬಂದು ಹಾಸನಿಂದ ಓನ್ಲಿ 10 ಕಿಲೋಮೀಟರ್ಸ್ ಇಲ್ಲ. ಆರಾಮಾಗಿ ಎಲೆಕ್ಟ್ರಿಕ್ ಗಾಡಿ ಇದ್ದವ್ರು ಎಲೆಕ್ಟ್ರಿಕ್ ಗಾಡಿ ಬರ್ಬೋದು, ಪೆಟ್ರೋಲ್ ಸೇವ್ ಮಾಡ್ಬೋದು ಆರಾಮಾಗಿ. ಫೋಟೋ ಶೂಟಿಂಗ್ ಮಾತ್ರ ಮಸ್ತಾಗಿದೆ ಪ್ಲೇಸು. ಅಲ್ಲಿ ಎಂಡಿಂಗಲ್ಲಿ ನೋಡಿ, ಅಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಗೈಸ್. ಖುಷಿ ಫೋಟೋ ತೆಗ್ಸ್ಕೊಳಕ್ ಬರೋದಂದ್ರೆ ನನಗೊಂದು ಖುಷಿ. ಸ್ಟೋರೇಜಲ್ಲಿ ನಾನು ಫೋಟೋ ಬಿಟ್ಟರೆ ಏನೂ ಇಲ್ಲ, ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಈಗ ನೀರು ತುಂಬಿದೆ, ಯಾಕಂದರೆ ಮಳೆಗಾಲ ಅಲ್ಲ. ಈಗ ಚೆನ್ನಾಗಿ ನೀರು ತುಂಬಿದೆ. ಇದನ್ನ ಬೇರೆ ಇವನ ಜೊತೆ ಇದನ್ನ ಎತ್ಕೊ ಬರ್ಬೇಕು. ಅಲ್ಲೇ ಇಟ್ಟು ಬಂದಿದ್ರೆ ಆಯ್ತಿತ್ತು. ಹಳ್ಳಿ ಪ್ಲೇಸಿಗೂ ಈ ವೆದರ್ಗೂ ಮಸ್ತಾಗಿದೆ. ಡೋಂಟ್ ಮೈಂಡ್, ನಾನು ತುಂಬಾ ಕೆಡ್ದಾಗ ಮಾತಾಡ್ತೀನಿ. ಸ್ವಲ್ಪ ಇಷ್ಟಕ್ಕೆ ಅಲ್ಲಾಡ್ತೈತೆ, ಅಷ್ಟು ಗಾಳಿ ಬರ್ತೈತೆ. ಇನ್ನೊಂದು ಸ್ವಲ್ಪ ಜೋರ ಗಾಳಿ ಬಂದ್ರೆ ನಾನು ಹಾರ್ಕೊಂಡು ಹೋಗ್ತೀನಿ. ಗೈಸ್ ಅಕ್ಕನ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀನಿ. ಸಾನಾ ಬಾ ವ್ಲಾಗ್ ಮಾಡಲ್ಲಿ. ಇದೇನು ಇದು ಇಲ್ಲಿ ಬರೋದು ನನ್ನ ಬರೀ ವ್ಲಾಗ್ ಮಾಡಕ್ಕ, ಸ್ವಲ್ಪ ನೇಚರ್ ಎಂಜಾಯ್ ಮಾಡಕ್ ಬಿಡು ನನ್ನ. ಇನ್ನು ಎಷ್ಟು ದೂರ ಹೋಯ್ತಿ? ಅಲ್ಲಿ ನಾನು ಫೋಟೋ ತೆಕ್ಕೋಬಾರ್ದ?
ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಫೋಟೋ ತೆಗಿಯಕ್ ಹೋಗ್ಬಿಡಲ್ಲ, ಸಾಯ್ತಾನೆ ಒಳ್ಳೆ ನಾಯಿ ಮರಿತಾರ. ಅವಳು ಕ್ಯಾಮ್ರಾಮನ್ ಆಗ್ಬಿಟ್ಟಿದ್ದೀನಿ ಗೈಸ್ ನಾನು. ಅವಳು Yes, of ಕ್ಯಾಮ್ರಾಮನ್ course you are my cameraman. ನೋಡಿ ಇಲ್ಲಿ 2 ಹೆಲ್ಮೆಟ್ ನನ್ನ ಕೈಗೆ ಕೊಟ್ಟವಳೆ. ಅವಳು ಕ್ಯಾಮ್ರಾಮನ್ ಆಗ್ಬಿಟ್ಟಿದ್ದೀನಿ ಬರ್ತಾ ನೋಡಿ ಚೈಲ್ಡು. ಹಾಂ ನೀನು ಸರಿ ಇರಲ್ಲ, ನೀನು ಚೈಲ್ಡ್ ಗೀಡ್ ಅಂತೆಲ್ಲ ಅನ್ಬಾರ್ದು ನನಗೆ. ನಾವು ಅಷ್ಟು ಚಂದ ಆಟ ಆಡ್ಕೊಂಡು ಹೋಗ್ತಿದ್ದೀನಿ ನಾನು. ಓ ಮೊಯ್ತಾ ನೀನು ಕೆಳಗೆ ತಳ್ಳಿಬಿಡ್ಲಾ? ಹಾಂ ನೀನು ತಳ್ಳಿಬಿಡ್ಲಾ? ನಾನು ನಿನ್ನನ್ನು ತಳ್ಳಿದ್ರೆ ಹೆಂಗಿರುತ್ತೆ? ತಳ್ಳು, ನಾನು ನಿನ್ನನ್ನು ಸಾಯಿಸ್ತೀನಿ ದೆವ್ವಾಗ ಬಂದು. ಸಾಕು ಬಿಡೆ, ಇದೆ ಅಲ್ಲೇ ನೀರು ಕಾಣಿಸಲ್ಲ ಕಣೆ. ಬೇಡ, ನಾನು ಹೋಗ್ಬೇಕು. ನೋಡಿ ಎಲ್ಲರೂ ಅಲ್ಲಿವರೆಗೂ ಹೋಗಿದ್ದಾರೆ. ಲೋ, ಇದು ಉಪ್ಪು ನೀರಾ ಸ್ವೀಟ್ ನೀರಾ? ಗೈಸ್ ಅಲ್ಲಿರೋದು, ಅಲ್ಲಿ ಗಾಡಿ ನಿಲ್ಸಿರೋದು, ಇಲ್ಲಿ ತಂಗಾಗ ನಡೆಸ್ಕೊಂಡು ಕರ್ಕೊಂಡ್ಬಂದವಳು. ಗೈಸ್ ಏನು ನನ್ನ ಕಾಲು ಮುರಿದೋಗ್ಬಿಡುತ್ತೆ, ಸಂಜೆ ಕಾಲು ಹೊತ್ಕೊಡ್ತೀನಿ ಬಾ, ಪರವಾಗಿಲ್ಲ. ನಾವು ಹುಡುಗರೆಲ್ಲ ಇಲ್ಲಿ ಬಂದು ವಿಡಿಯೋ ಶೂಟ್ ಎಲ್ಲ ಮಾಡ್ತಿದ್ದೀವಿ. ಇಲ್ಲಿ ಅದನ್ನ ಗಾಡಿ ನಿಲ್ಲಿಸಿ. ಹೆಂಗಿದೆ ಪ್ಲೇಸ್ ಸಾನಾ? ಮಸ್ತು. ಫಸ್ಟ್ ಟೈಮ್ ಕರ್ಕೊಂಡು ಬಂದಿರೋದಲ್ಲ ನೀನು? 100% ಫಸ್ಟ್ ಟೈಮ್ ಬಂದಿದ್ದೀನಿ, ಅದಕ್ಕೆ ಇಷ್ಟೊಂದು ಎಕ್ಸೈಟೆಡ್ ಆಗ್ತಿದ್ದೀನಿ. ಗೈಸ್ ನಾನು ತಳ್ತೀನಿ, ಒಳ್ಳೆ ವ್ಯೂಸ್ ಹೊಡುತ್ತೆ ಅಲ್ವಾ ಅವಾಗ ಚಾನಲಲ್ಲಿ. ಹೆಂಗೋ ಗಾಡಿ ಓಡ್ಸೋಕೆ ಗೊತ್ತು ನನಗೆ, ಸ್ಕೂಟಿ ಅಲ್ವಾ, ಸೊ ಪೀಸಾಗಿ ಮನೆಗೆ ಹೋಗ್ಬೋದು. ಐಸಿ ದೊಡ್ಡ ಕೆರೆನೇ ಇದು, ಚಿಕ್ಕ ಕೆರೆ ಅಲ್ಲ, ದೊಡ್ಡ ಕೆರೆನೇ. ದೊಡ್ಡ ಸಮುದ್ರ ಇದು, ಸಮುದ್ರ. ಇದು ಸಮುದ್ರ ತಾನೇ? ಸಮುದ್ರ ಅಲ್ವಾ ಇದು? ಈ ಚೈಲ್ಡ್ಗೆ ಏನು ಹೇಳೋಣ ಗೈಸ್? ನೀನು ನನ್ನ ಚೈಲ್ಡ್ ಅಂದ್ಬಿಡ, ನಾನು ಸಾಯಿಸ್ಬಿಡ್ತೀನಿ ನಿನ್ನ. ಯಾರ್ಯಾರು ಹಾಸನಲ್ಲಿ ಟಾಮ್ ಬ್ರಿಡ್ಜಿಗೆ ಬಂದಿದ್ದೀರಾ, ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಕಮೆಂಟ್ ಮಾಡಿ, ಎಲ್ಲರೂ ಕಮೆಂಟ್ ಮಾಡಿ ಗೈಸ್. ಈ ಟಾಮ್ ಬ್ರಿಡ್ಜಿಗೆ ಯಾರ್ಯಾರು ಬಂದಿದ್ದೀರಾ, ಹಾಸನಲ್ಲಿ ಯಾರ್ಯಾರು ಇರೋದು ಅಂತ ಎಲ್ಲ ಕಮೆಂಟ್ ಮಾಡಿ. ಮತ್ತೆ ಯಾವ್ಯಾವ ಪ್ಲೇಸಿಂದ ನಮ್ಮ ಇವಳು ವಿಡಿಯೋಸನ್ನ ನೋಡ್ತಿದ್ದೀರಾ ಅವರು ಕಮೆಂಟ್ ಮಾಡಿ. ಯಾಕಂದ್ರೆ ಅವಳಿಗೂ ಗೊತ್ತಾಗುತ್ತೆ ಇಲ್ಲಿಂದ ಅವ್ರ ಫ್ಯಾಮಿಲಿ ಇದ್ದಾರೆ ಅಂತ, ಎಷ್ಟು ದೂರದವ್ರ್ಗ ಇದ್ದಾರೆ ಅಂತ. ಸಣ್ಣ ಅದನ್ನೇನೋ ಹೇಳ್ತೀನಿ ಅಂತಿದ್ದಲ್ಲ, 10K ಆದ್ಮೇಲೆ ಎಲ್ಲರ ಮನೆಗೆ. ಗೈಸ್ 10K ಏನಾದರೂ ಯೂಟ್ಯೂಬಲ್ಲಿ 10K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ನಾನು ನನ್ನ ಫ್ಯಾನ್ಸ್ ಮನೆಗೆ ಹೋಗಿ ಅವ್ರನ್ನ ವಿಸಿಟ್ ಮಾಡಿ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಅದನ್ನು ವಿಡಿಯೋ ಮಾಡಿ ಆಗ್ತೀನಿ. ನನ್ನ 10K ಸಬ್ಸ್ಕ್ರೈಬರ್ಸ್ ಇನ್ಸ್ಟಾ ಅಲ್ಲ ಯೂಟ್ಯೂಬಲ್ಲಿ ಫಾಲೋವರ್ಸ್ ಕಂಪ್ಲೀಟ್ ಆದರೆ 100% ವಿಸಿಟ್ ಮಾಡಿ ಅವ್ರ ಜೊತೆ. ಒಬ್ಬರಿಲ್ಲ ಅಂದರೆ 5 ಜನ ಅಷ್ಟೇ, ನನಗೂ ಟೈಮ್ ಆಗಲ್ಲ. ಸೊ 5 ಮೆಂಬರ್ಸ್ ಮನೆಗೆ ಹೋಗ್ಬಿಟ್ಟು ಪಕ್ಕ ವಿಸಿಟ್ ಮಾಡ್ತೀನಿ. ಸೊ ಗೈಸ್ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಇವಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ಬೇಗ ನೋಡೋಣ ಈ ವಿಡಿಯೋಗೂ ಎಷ್ಟು ಜನ ಕಮೆಂಟ್ ಮಾಡ್ತೀರಾ, ನಮ್ಮ ಮನೆಗೆ ಬನ್ನಿ ನಾವು ಸಬ್ಸ್ಕ್ರೈಬ್ ಮಾಡಿಸ್ತೀವಿ ಅಂತ ಹೇಳಿ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡ್ತೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಈ ಚಾಲೆಂಜ್ನ ಇವಳು ನಾನು ಕಂಪ್ಲೀಟ್ ಮಾಡ್ತಾಳೆ, ನೀವು ಕಂಪ್ಲೀಟ್ ಮಾಡಿ ಅಷ್ಟೇ. ಗೈಸ್ ಇನ್ನು ಮುಂದೆ ಹೋಗೋಕೆ ಹೇಳೋಣ, ನೀವು ಬರ್ತಾ ಇಲ್ಲ. ಸಾಕಿಲ್ಲೇ ಅಲ್ಲಿ ಫೋಟೋ ಶೂಟ್ ಮಾಡ್ತಾರೆ. ಪರವಾಗಿಲ್ಲ ಬಾ ಹೋಗೋಣ. ನೋಡು ನೀರು ಎಷ್ಟು ಬ್ಲೂ ಕಲರ್ ಆಗಿದೆ. ಬ್ಲೂ ಕಲರ್ ಗೈಸ್, ಇದು ಗ್ರೀನ್ ಕಲರ್, ಪಚ್ಚಿ ಕಲರ್. ತಳ್ಬಿಡ್ತೀನಿ ನೋಡು, ಅಷ್ಟೊಂದು ಜನ ಹೋಗಿಲ್ವಾ ಅಲ್ಲಿ? ಅಯ್ಯೋ ಅದೆಲ್ಲ ಹುಡುಗರು ಫೋಟೋ ಶೂಟ್ ಹೊಡಿಸಿದವ್ರೆ. ಸೊ ಗಾಯ್ಸ್ ಏನು ಇನ್ನೊಂದು 10 ನಿಮಿಷ ಫೋಟೋ ಗಿಟ ಎಲ್ಲ ತಗೊಂಡು ಮನೆಗೆ ಓಡ್ತೀವಿ. ನಿದ್ದೆ ಬರ್ತೈತೆ ನಂಗೆ, ಇವತ್ತು ಮಲ್ಕೋಬೇಕು, ರಜಾ ಹಾಕೊಂಡಿದ್ದೀನಿ. ನಾನು ರಜಾ ಹಾಕಿದ್ದೀನಿ, ನಾನು ನಿದ್ದೆ ಮಾಡ್ಬೇಕು ಹೋಗಿ. ಗೈಸ್ ಏನಾಯ್ತು ಗೊತ್ತಾ, ಇವತ್ತು ಇದು ಸಕಲೇಶ್ಪುರ ಹೋಗಿದ್ ಬ್ಲಾಗ್ನ ಹಾಕಿದ್ವಿ, ಕಾಪಿರೇಟ್ ಅಂತ ಬಂದ್ಬಿಡೋದ, ನಮಗೆ ಬೇಜಾರಾಗೋಯ್ತು ತುಂಬಾ. ನನಗೆ ಹೆವಿ ತಲೆನೋತು ಗೈಸ್, ಅದು ಕಾಪಿರೇಟ್ ಅಂತ ಬಂದು ಅರ್ಧ ಗಂಟೆ ತಗೊಂಡಿದ್ದೆ ಅಪ್ಲೋಡ್ ಆಗೋದಿಕ್ಕೆ. ಅರ್ಧ ಗಂಟೆ ವೇಟ್ ಮಾಡಿದೀವಿ ಇಬ್ರು. ಅಪ್ಲೋಡ್ ಆಗಕ್ಕೆ ಅರ್ಧ ಗಂಟೆ, ಎಕ್ಸ್ಪೋರ್ಟ್ ಆಗಕ್ಕೆ ಅರ್ಧ ಗಂಟೆ ತಗೊಂಡಿದೀವಿ. ಸುಮ್ನೆ ಅಪ್ಲೋಡ್ ಮಾಡಿದೀವಿ, ಅದ್ ಯಾವ್ದೋ ಒಂದ್ ಸಾಂಗ್ ಮಧ್ಯದಲ್ಲಿ ಒಂದ್ ಸಾಂಗ್ ಅಪ್ಲೋಡ್ ಮಾಡಿದ್ವಿ, ಲವ್ ಮಾಕ್ಟೈಲ್ ಮೂವಿದು. ಅದಕ್ಕೆ ಕಾಪಿರೇಟ್ ಅಂತ ಬಂದ್ಬಿಡ್ತು. ನಮಗೆ ಫುಲ್ ಬೇಜಾರಾಯ್ತು. ಇವಾಗ ಮತ್ತೆ ಅದನ್ನ ತೆಗ್ದು ಇದ್ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ಬೇಕು ವಿಡಿಯೋನ. ಸೊ ಸಕಲೇಶ್ಪುರ ಬ್ಲಾಗ್ನ ಯಾರ್ಯಾರು ನೋಡಿಲ್ಲ ಎಲ್ಲ ಇವಳ ಚಾನಲ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ. ಅವ್ನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಪೂರ್ತಿ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವ್ನು ತುಂಬಾ ತೊದಲ ಅವನು. ಸಕಲೇಶ್ಪುರ ಅನ್ನೋ ಬ್ಲಾಗ್ನ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಈ ಬ್ಲಾಗಿಂದ ನಾವು ಆ ಬ್ಲಾಗ್ ನೋಡಿದೀವಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡಿ ಗೈಸ್. ನೋಡಿ ಅಲ್ಲೆಲ್ಲ ಕೆಲಸ ಮಾಡ್ತಾವ್ರು, ನಾವು ಇಲ್ಲಿ ಪೋಲಿ ಹೊಡಕ್ ಬಂದಿದ್ವಿ. ಅಯ್ಯೋ ಗೈಸ್, ಈಗಿನ ಕಾಲದಲ್ಲಿ ಯಾರು ಗದ್ದೆ ಕೆಲಸ ಮಾಡ್ತಾರೆ ಅಂತ ಅನ್ಕೋತಾರೆ. ಗದ್ದೆ ಕೆಲಸ ಮಾಡಿಲ್ಲ ಅಂದ್ರೆ ಊಟ ಎಲ್ಲಿಂದ ತರೋದು? ಗೈಸ್ ನೋಡಿ ನನ್ನ ಔಟ್ಫಿಟ್, ಚೆಕ್ ಮೈ ಔಟ್ಫಿಟ್ ಚೆನ್ನಾಗಿದಲ್ಲ?
ಹೇಗಿದೆ? ಎಷ್ಟು ಡಿಫ್ರೆಂಟಾಗಿ ಔಟ್ಫಿಟ್ ಹಾಕೊ ಬಂದಿದ್ದೀನಿ ಇವತ್ತು. ಬಾ ಮಸ್ತ್ ಕಾಣಿಸ್ತಿದ್ಯಾ? ಚಂದ ಇದ್ದೀನಿ ಅಲ್ಲ. ಇವನ್ ಕರಿ ಕಾಗೆ ನನ್ನ ಮಗ, ಇವನ್ ಜೊತೆ ಸುತ್ತಾಡ್ತಿರ್ತೀನಲ್ಲ ಯಾವಾಗ್ಲೂ ನಾನು. ಗೈಸ್, ಈ ಕೆರೆ ಒಳಗೆ ಬಿದ್ರೆ ಏನಾಗ್ಬೋದು ನಾನು? ಈಜು ಹೊಡಿಯಕ್ಕೆ ಬರುತ್ತಾನೆ? ಆಗಲ್ಲ. ಈಜು ಹೊಡಿಯಕ್ಕೆ ಬರುತ್ತಾ? ಸತ್ತೋಯ್ತೀಯಾ? ನೀನೆಂತಕ್ಕಿರೋದು? ಕರ್ಕೊ ಬಂದಿದ್ಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ನಮ್ಮಲ್ಲಿ. ಅಣ್ಣ ಅವರೇ ಬಿಡು, ಅಲ್ಲಿ ಅಣ್ಣ ಕಾಪಾಡ್ತಾರೆ. ಮಗಳೇ ಅಂತ ಹೇಳ್ಬಿಟ್ಟು ನೀನೇನಿಕ್ಕಿರೋದು? ನೀನು ಕಿತ್ತೋದವ್ನು ಕರ್ಕೊ ಬಂದಿದ್ಯಲ್ಲ. ನಾನು ಬರೀ ನಿನಗೆ ಕ್ಯಾಮ್ರಾಮನ್ ಆಗಿ ಬಂದಿರೋದು, ನಿನ್ನನ್ನು ಕಾಪಾಡಕ್ಕೆ ಬಂದಿಲ್ಲ. ಯು ಆರ್ ಮೈ ಬಾಡಿ ಗಾರ್ಡ್, ಯು ಆರ್ ಮೈ ಅಸಿಸ್ಟೆಂಟ್. ಹೌದಾ? ಆಫ್ ಕೋರ್ಸ್. ನಾವು ಅಮ್ಮ ನೋಡಿದ್ರೆ ಮೆಟ್ನಲ್ಲಿ ಹೊಡಿಯುತ್ತೆ ನಿನಗೆ. ಓಡಿಲಿ ಬಿಡು. ಅಯ್ಯೋ, ಅದ್ರಲ್ಲಿ ತಪ್ಪೇನೆ ಹೇಳಿಲ್ವಲ್ಲ, ನಿಜನೇ ಹೇಳ್ತಾ ಇದ್ದೀನಿ. ಯು ಆರ್ ಮೈ ಬಾಡಿ ಗಾರ್ಡ್, ಯು ಆರ್ ಮೈ ಅಸಿಸ್ಟೆಂಟ್, ಯು ಆರ್ ಮೈ ಕ್ಯಾಮ್ರಾ. ಗೈಸ್, ಸೊ ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಡ್ವಿ. ಸೊ ಇವಾಗ ಇಲ್ಲಿಂದ ಓಡ್ತಾ ಇದೀವಿ. ಓಡಕ್ ಮನ್ಸಿಲ್ಲ. ಮನೆಗೆ ಹೋಗಿ ಬಿಡು. ಡ್ಯಾನ್ಸ್ ಆಡೋ, ಒಂದು ಸ್ಟೆಪ್ ಹಾಕೋದು ಸರ್. ನಂಗೆ ಡ್ಯಾನ್ಸ್ ಮಾಡಕ್ ಬರಲ್ಲ. ಗಾಯ್ಸ್, ಇವಳು ಯಾರ ಮುಂದೆನೂ ಡ್ಯಾನ್ಸ್ ಮಾಡಿಲ್ಲ. ಇವಳು ಡ್ಯಾನ್ಸ್ ನೋಡಬೇಕು ಅಂದರೆ 10K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಪಕ್ಕ ಡ್ಯಾನ್ಸ್ ಮಾಡ್ತೀನಿ. ಕಲ್ತು ಒಂದು ತಿಂಗಳು ಕಲ್ತ್ರೂ ಪರವಾಗಿಲ್ಲ, ಕಷ್ಟಪಟ್ಟು ಡ್ಯಾನ್ಸ್ ಮಾಡ್ತೀನಿ. ಅವಳು ಡ್ಯಾನ್ಸ್ ನೋಡ್ಬಿಟ್ರೆ ನೀವು ಸೈಕ್ ಆಗೋಗ್ತೀರಾ ಗೈಸ್. ಗೈಸ್, ಯಾರ ಮುಂದೆನೂ ಯಾವತ್ತು ಇವನ್ ಮುಂದೆನೂ ಏನು ಮಾಡಿ ತೋರಿಸಿಲ್ಲ. ಏನು ಇವನಿಗೆ ಗೊತ್ತು ಅನ್ನೋ ಥರ ಮಾತಾಡ್ತಾನೆ. ಸರಿ ಆಯಿತು, ಅಲ್ಲಿ ಗಾಡಿ ಹತ್ರ ಹೋಗಿ. ಗೈಸ್, ಅಲ್ಲಿ ನೋಡಿ ಬಾತುಕೋಳಿ ಇದೆ. ಇಲ್ಲಿ ಬಾತುಕೋಳಿ ಕಾಣಿಸಲ್ಲ ಯಾರಿಗೂ. ನೀನ್ ಕುಂಡ ಅಂದ್ರೆ ಅವ್ರಿಗೆ ಕಾಣಿಸಲ್ಲ ಕಣೆ. ಇದೇನು ಅಲ್ಲಿ ನೋಡಿ ಗದ್ದೆ ಎಲ್ಲ ಮುಳುಗೋಗಿದೆ. ಗದ್ದೆ ಎಲ್ಲ ಮುಳುಗೋಗಿದೆ. ನೀನು ಬೀಳೋ ಕೆರೆ ಒಳಗೆ TRP ಜಾಸ್ತಿ ಆಗುತ್ತೆ ಚಾನಲ್ದು. ಗೈಸ್ ನೋಡಿ ಗೈಸ್, ನಾನು ಸಾಯ್ಸಕ್ ನೋಡ್ತಾವಳು ಇವಳು ನನ್ನ. ಸಾಯಿಸಲ್ಲ, ನಾನು ಬದುಕ್ಸ್ತೀನಿ ನಿನ್ನ ಈಜು ಹೊಡ್ಕೊಂಡು ಬಂದು. ಈಜು ಹೊಡಿತಾಳಂತೆ. ಹೈಟ್ ಡಿಫ್ರೆನ್ಸ್ ನೋಡಿ ಗೈಸ್. ಗೈಸ್, ನಾನು ಕಾಣಿಸಲ್ಲ, ನಾನು ಕುತ್ಕೊಂಡು ನಿನ್ನ ತಳ್ಬಿಡ್ತೀನಿ ಹಿಂದೆಗೆ ಇವಾಗ ನಿಜವಾಗ್ಲೂ ನಾನು. ನಾನು ಬಿಡಪ್ಪ, ಆಯ್ತು. ಕ್ಯಾಮ್ರಾಗೆ ಫೇಮ್ಗೆ ಬರಲ್ಲ ನಾನು. ಬರಬೇಡ, ಆಯ್ತು ಬಿಡು. ಯಾವಾಗಲೂ ಬರೀ ಟೀಸ್ ಮಾಡೋದ್ರಲ್ಲೇ ಜೀವನ ಮಾಡು. ನನಗೆ ಇವತ್ತು ಗೋಲ್ಗಪ್ಪ ಕೊಡ್ಸು, ಅವತ್ತು ಮಸಾಜ್ ಮಾಡಿಕೊಟ್ಟಿಲ್ವಾ ನಾನು? ಹಂಗೆ ಮಸಾಜಿನ ಬ್ಲಾಗ್ ಹಾಕಿದಾಳೆ ಗೈಸ್. ಆ ಬ್ಲಾಗನ್ನು ನೋಡ್ಕೊ ಬನ್ನಿ ಗೈಸ್. ಅಷ್ಟು ಚಂದ ಮಸಾಜ್ ಮಾಡಿಕೊಟ್ಟಿದ್ದೀನಿ. ಒಂದು ಪ್ಲೇಟ್ ಗೋಲ್ಗಪ್ಪ ಕೊಡ್ಸ್ತೀನಿ ಅಂದ್ಬಿಟ್ಟು ಅವ್ನು ಕೊಡ್ಸೇ ಇಲ್ಲ, ಗೊತ್ತಾ? ಗೊತ್ತಾ? ಮುಚ್ಕೊಂಡಿರು, ಗೊತ್ತಾ? ಬೈಸ್ಕೊಳಕ್ಕೆ. ಸರಿ ಬನ್ನಿ, ಅಲ್ಲಿ ಹೊಡ್ತೀವಿ ಇನ್ನೇನು. ಸೊ ಗೈಸ್, ಅಲ್ಲಿ ಹೋಗ್ಬೇಕಾದ್ರೆ ರೋಡಲ್ಲಿ ಒಂದು ವಿಡಿಯೋ ಲಾಸ್ಟಿಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಒಂದು ವಿಡಿಯೋ ಕೊಡೋಣ ಬನ್ನಿ. A few moments later. ಜಾಕೆಟ್ ತಗೊಳಕಾಯ್ತು. ಯಾವುದೋ ಇದು ಜಾಕೆಟ್, ಇದನ್ನ ಯಾವುದೋ ತಗೊಬಂದು ನಾನು ವಿಡಿಯೋ ಮಾಡಿದ್ಯಾ? ಗೈಸ್, ನಮ್ಮ ಅಜ್ಜಿ ಜಾಕೆಟ್ ಹಾಕೊಂಡು ಬಂದವಳೆ, ಚಪ್ಪರಿ. ಹೂನೆ ತಂದಿದ್ದು ಮಾಮಲ. ಈಗ ಎಲ್ಲ ವ್ಯೂವೆಲ್ಲ ನೋಡಾಯ್ತು. ಒಂದು ಅರ್ಧ ಗಂಟೆ ಇಲ್ಲೇ ಬಂದು ಲೈವು ಬಂದಾಯಿತು. ಯೂಟ್ಯೂಬಲ್ಲಿ ಲೈವ್ ಬಂದಿದ್ದು ಇವಳು. ಯೂಟ್ಯೂಬಲ್ಲಿ ಲೈವ್ ಎಲ್ಲ ಬಂದಾಯಿತು. ಸೊ ಗಾಯ್ಸ್, ಓಡ್ತಿದ್ದೀವಿ. ಇವಾಗ ಗೋಲ್ಗಪ್ಪ ತಿನ್ಕೊಂಡು ಮನೆ ಹೋಗ್ತೀವಿ. ಗೋಲ್ಗಪ್ಪ ತಿನ್ಕೊಂಡು ಮನೆಗೆ ಹೋಗ್ತೀಯೇ? 5 ಪ್ಲೇಟ್ ಗೋಲ್ಗಪ್ಪ ತಿಂತೀನಿ ಇವತ್ತು ನಾನು. ಹೌದಾ? ಎಸ್, 100%. ಇವಾಗ ಔಟ್ಫಿಟ್ ಚೆಕ್ ಮಾಡಿ ತೋರಿಸು. ಚೆನ್ನಾಗಿಲ್ಲ ಇದು. ಓಲಾ ಸ್ಪೆಷಾಲಿಟಿ ತೋರಿಸ್ತೀನಿ ಬನ್ನಿ. ರಿವರ್ಸ್ ಇದೆ ಇದರಲ್ಲಿ ನೋಡಿ. ನಾರ್ಮಲ್ ಬಂತು, ರಿವರ್ಸ್ ನೋಡಿ. ಇದನ್ನು ಹಿಂಗೆ ಮಾಡಿದ್ರೆ ರಿವರ್ಸ್ ಆಗುತ್ತೆ. ತಡೆ ತೋರಿಸ ಹಾಗೆ ನೋಡಿ. ಕಾಲು ಮೇಲೆ ಎತ್ತಿದ್ದೀನಿ ನೋಡಿ. ನೋಡಿ ಹೆಂಗೆ ಹೆಂಗೆ ಅಂದರೆ ಇವನ್ ಥರನೇ ಕಪ್ಪೆ ಥರ ಆಡುತ್ತೆ ಗಾಡಿನೂ. ಡ್ರಿಫ್ಟ್ ಮಾಡಿಸ್ಲಾ? ಡ್ರಿಫ್ಟ್ ಎಲ್ಲ ಹೊಡೆಯಲ್ಲ ಗೈಸ್. ಇದು ಗೈಸ್, ಏನು ಗೊತ್ತಾ, ಈ ಗಾಡಿ ಮಾಡಿರೋನು 100 ವರ್ಷ ಚೆನ್ನಾಗಿ ಬಾಳಲಿ ನೋಡಿ. ಈ ಗಾಡಿಲಿ ಇದು ವೀಲಿಂಗ್ ಹೊಡಿಯೋಕ್ಕಾಗಲ್ಲ. ನಿಜ ಗಾಡಿ ಮಾಡಿರೋನು ಒಂದು ತಲೆಯಲ್ಲಿ ವೀಲಿಂಗ್ ಹೊಡಿಬಾರ್ದು ಅಂತ ಇಟ್ಕೊಂಡೆ ಗಾಡಿ ಮಾಡಿದ್ದಾನೆ ಅನ್ಸುತ್ತೆ. ಗಾಡಿ ಮಾಡಿರೋನಿಗೆ ಪುಣ್ಯ ಬರಲಿ. ಶಾಟಾನು ವೀಲಿಂಗ್ ಇರೋಕ್ಕಾಗಲ್ಲ. ಸಾರಿ ಗೈಸ್, ಅಬ್ಯೂಸಿಂಗ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀನಿ. ಬಾ ಗಾಡಿ ತಗೊಂಡು 2 ತಿಂಗಳಾಗಿಲ್ಲ.
ಮುದ್ದಾಕವನೆ ಗಾಡಿದೆಲ್ಲ ಇದು ಮುರಿದೋಗೈತೆ. ಅವ್ರ ಗಾಡಿ ಬೀಳ್ಸವನೆ. ಇಲ್ಲಿ ನೋಡಿ ಗೈಸ್ ತೋರಿಸ್ತೀನಿ ಕೊಡು. ನೋಡಿ ಗೈಸ್ ಇಲ್ಲಿ ಗಾಡಿನ ಹೆಂಗ್ ಮಾಡಕೋನೆ ಗೆಬ್ರಿರೋದು ಬೀಳ್ಸಿರೋದು ಗಾಡಿನಿದು. ಇಲ್ಲಿ ನೋಡಿ ಇಲ್ಲಿ ಸ್ಕ್ರ್ಯಾಚಸ್ಸು, ಇಲ್ಲಿ ಸ್ಕ್ರ್ಯಾಚಸ್ಸು, ಇಲ್ಲಿ ಓಪನ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ಇದು ಹೆಂಗಿದೆ, ಇದು ಹೆಂಗಿದೆ ನೋಡಿ. ಸೊ ಗೈಸ್ ಸಾಕು, ಓಡ್ತೀವಿ. ನಾನು ಓಡ್ತೀನಿ, ಇವನೇನಾದ್ರೂ ಮಾಡ್ಕೊಳ್ಳಿ, ಓಡ್ತೀವಿ ನಾವು. ಸೊ ಗೈಸ್ ಟಾಮ್ ಬ್ರಿಡ್ಜ್ ನೋಡಬೇಕು ಅಂತ ಇದ್ದರೆ ನಿಮಗೆಲ್ಲ ಹಾಸನಿಗೆ ಬನ್ನಿ. ಹಾಸನಿಂದ ಜಸ್ಟ್ 10 ಕಿಲೋಮೀಟರ್ಸ್ ಅಷ್ಟೇ. ನಂದು ಎಲೆಕ್ಟ್ರಿಕ್ ಗಾಡಿ ಬಂದಿದ್ದೀನಿ. 92% ಇತ್ತು, ಬರೀ 6% ಚಾರ್ಜ್ ಖಾಲಿಯಾಗಿದೆ. ಓನ್ಲಿ 10 ಕಿಲೋಮೀಟರ್ಸ್ ಆರಾಮಾಗಿ ಬಂದು ವ್ಯೂ ಇದೆ, ಫೋಟೋ ಶೂಟು, ಮಾಡ್ಕೊಂಡು ಹೋಗ್ಬೋದು. ಪ್ರೀ ವೆಡ್ಡಿಂಗ್ ಶೂಟ್ಸು. ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಇಲ್ಲೆಲ್ಲ ಮಾಡಲ್ಲ. ಹೋಟೆಲ್ ಫೋಟೋಗೆಲ್ಲ ಮಸ್ತಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಪೂರ್ತಿ ಯಾವಾಗಲೂ ಅಷ್ಟೇ ಎಲ್ಲ ವೀಡಿಯೋಸ್ನ ನೋಡಿ, ನನ್ನ ಚಾನಲ್ ಇರೋದು ಪೂರ್ತಿ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಮರಿಬೇಡಿ. ನಿಮ್ಮ ಕಮೆಂಟ್ಸಿಂದ ನಾವು ಮಾಡ್ತಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಎಲ್ಲ ನಮಗೆ ಗೊತ್ತಾಗುತ್ತೆ. ಸೊ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್. ಬಾಯ್ ಗಾಯ್ಸ್.